ಇಲ್ಲಿಂದ ಟ್ರೆಕ್ಕಿಂಗ್ ಪ್ಲೇಸ್ ಸ್ಟಾರ್ಟ್. ಇಲ್ಲಿಂದ ಮೇಲಕ್ಕೆ ನಮಗಿವಾಗ ಗೇಟ್ ಇದೆ, ಗೇಟ್ನ ಕ್ಲೋಸ್ ಮಾಡಿದ್ದಾರೆ, ಏನಕ್ಕಂತ ಗೊತ್ತಿಲ್ಲ. ಇಲ್ಲಿಂದ ಟ್ರೆಕ್ಕಿಂಗ್ ಹೋಗೋದು ಈಸಿ ಅಲ್ಲ, ಜಾರುತ್ತೆ. ಮೈನ್ ಇದು ಮಾಡಿಕೊಂಡು ಹತ್ತಬೇಕಾಗುತ್ತೆ. ಯೋಚನೆ ಮಾಡಿ ಮೈ ಮೇಲೆ ಪ್ರಜ್ಞೆ ಇದ್ದು ಹತ್ತಬೇಕಾಗುತ್ತೆ. ನಂತರ ಎಲ್ಲರೂ ಫೋನ್ಗಳು ಇಟ್ಕೊಂಡು ಹತ್ತಕ್ಕಂತ ಹೋಗ್ಬಿಡ್ರಿ. ನಾನು ಸ್ವಲ್ಪ ಸೇಫ್ಟಿ ಆಗಿರ್ತೀನಿ. ಇಲ್ಲಿ ನೋಡಿ, ಕಾಣಿಸ್ತಿದೆಯಾ? ನೀರು ಬರ್ತಾನೇ ಇದೆ, ಬೆಟ್ಟದ ಮೇಲಿಂದ ನೀರು ಬರ್ತಾನೆ ಇರುತ್ತೆ. ಅದು ಏನು ಪ್ರಾಬ್ಲಮ್ ಇಲ್ಲ. ಕಾಣಿಸ್ತಾ ಇದೆಯಾ? ಅದು ಮೆಟ್ಲು. ನಮಗೆ ಮೇಲೆ ಕತ್ತೋದಕ್ಕೂ ಚೆನ್ನಾಗಿ ಜಾಗ ಇದೆ. ಮೆಟ್ಲುಗಳು ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಮಾಡಿಟ್ಟಿದ್ದಾರೆ, ಪರವಾಗಿಲ್ಲ. ಅದು ಒಳ್ಳೆ ಕೆಲಸ. ಎಷ್ಟು ದೂರ ಹೋಗೋಕ್ಕಾಗುತ್ತೋ ಅಷ್ಟು ದೂರ ಮೇಲಕ್ಕೆ ಹೋಗೋಣ. ವ್ಯೂ ಪಾಯಿಂಟ್ ಹೆಂಗೆ ಸಿಗುತ್ತೋ ನೋಡೋಣ. ನಾನು ಮೊದಲೆಲ್ಲ ಹೋದಾಗ ಚೆನ್ನಾಗಿ ಸಿಕ್ಕೈತೆ. ನಿಮಗೆ ತೋರಿಸೋದಕ್ಕೆ ಯಾವ ಥರ ಸಿಗುತ್ತೋ ನೋಡೋಣ. ನಾವಿನ್ನೂ ನೋಡ್ಬೋದು, ಕಾಣಿಸ್ತಿದೆಯಲ್ಲ ದಾರಿ. ಇನ್ನು ಮೇಲಕ್ಕೆ ಹೋಗ್ಬೇಕು. ಎಲ್ಲರೂ ಈ ಸೊಂದಾಗೂ ಹೋಗ್ತಾರೆ, ಕಾಣಿಸ್ತೈತಾ? ಈ ಸೊಂದಲ್ಲೂ ಹೋಗ್ತಾರೆ. ನಮ್ಗೆ ಅದು ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಹಂಗೆ ಹೋಗ್ಬೇಕು. ನಿಮಗೆ ವ್ಯೂ ತೋರಿಸ್ಬೇಕು. ಈ ಕಡೆ ಹೋಗ್ಬಿಟ್ಟು ಬರ್ತೀನಿ. ಆ ಕಡೆ ಒಂದು ದಾರಿ ಇದೆ, ಈ ಕಡೆ ಒಂದು ದಾರಿ ಇದೆ. ಬೇಜಾನ್ ದಾರಿಗಳಿದ್ದಾವೆ, ಎರಡನೇ ಮಾತೇ ಇಲ್ಲ. ಇದನ್ನೆಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ಕಾಶಿ ಸೊಪ್ಪು ಅಂತಾರೆ. ಹಳೆ ಕಾಲದಲ್ಲಿ ಮನೆ ಮೇಲೆ ಈ ಹೆಂಚಾಕ್ತಾರಲ್ಲ, ಹೆಂಚು ಬದಲು ಇದನ್ನು ಹೊಚ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ವ್ಯೂ ನೋಡು, ಈ ಕಡೆ ಎಲ್ಲ ಸಖತ್ತಾಗಿದೆ ಪ್ಲೇಸ್ ಅಂತ. ಈ ಕಡೆ ಎಲ್ಲ, ಈ ಕಡೆ ನೋಡಿ ಬಟ್ ನೇಚರ್ ಎಂಜಾಯ್ ಮಾಡ್ಬೇಕಂದ್ರೆ ಸೂಪರ್ ಆದ ಪ್ಲೇಸ್. ಸೀತಾಲ್ಪತಲಕಾಯಿ ಕಾಯಿ ಬಿಟ್ಟಿಲ್ಲ. ನಾನು ಆ್ಯಕ್ಚುಲಿ ಇನ್ನೊಂದು ಹೇಳೋದು ಮರ್ತದೆ. ಮೊನ್ನೆ ಚೇಪೆಕಾಯಿದು ಲೊಕೇಶನ್ನು ಅಂದರೆ ನನ್ನ ಹತ್ರ ಇದ್ದವ್ರು ಕೇಳಿದ್ರು, ಎಲ್ಲದಕ್ಕೂ ಲೊಕೇಶನ್ ಹಾಕ್ತೀಯಾ, ಚೇಪೆಕಾಯಿದು ಯಾಕೆ ಹಾಕಲ್ಲ ಅಂತ. ಅದೇ ಅವು ನೋಡು, ಚೇಪೆಕಾಯಿ ಗಿಡ ಇಲ್ಲೂ ಇದ್ದಾವೆ, ಆದರೆ ಇಲ್ಲಿ ಒಂದು ಕಾಯಿನೂ ಇಲ್ಲ. ಚಿಕ್ಕ ಕಾಯಿನೂ ಇಲ್ಲ. ಇನ್ನು ಹಣ್ಣು ಆಗದೆ ಇರೋದು ಇರುತ್ತಲ್ಲ, ಅದನ್ನು ಕೂಡ ಇಟ್ಟಿಲ್ಲ. ಅದಕ್ಕೋಸ್ಕರ ನಾನು ಇದು ಹಾಕಿಲ್ಲ, ಲೊಕೇಶನ್ನ ಹಾಕಲಿಲ್ಲ. ಯಾಕಂದರೆ ಅವೆಲ್ಲ ಗಿಳಿಗಳು ಪಕ್ಷಿಗಳು ತಿನ್ನುತ್ತೆ. ಅದು ಅದ್ರ ಜಾಗ, ಅದ್ರ ನೇಚರ್, ಅದು ನಮ್ಮದಲ್ಲ. ಸದ್ಯಕ್ಕೆ ನಾನು ಹೋಗ್ದಾಗ ಕಾಣಿಸ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದು. ಆ ವಿಡಿಯೋ ನನ್ನ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ನೋಡಿ. ನನಗೆ ಬರಬೇಕಾದ್ರೆ ಇಲ್ಲಿಂದ ಬಂದರೆ ಈ ಕಡೆ ನೋಡ್ರಿ, ಮೇಲೆ ಬರ್ತಾ ಇದ್ರೆ ನಮಗಿಲ್ಲೊಂದು ಸ್ಪಾಟ್ ಕಾಣಿಸುತ್ತೆ. ನಾವು ಹಿಂಗೆ ಒಳಗಡೆ ಹೋಗ್ಬೇಕು. ಇಲ್ಲಿ ವ್ಯೂಸು ಸೂಪರಾಗಿರುತ್ತೆ ಅಂದ್ಕೊತೀನಿ. ಹುಷಾರಾಗಿರಬೇಕು.
ಎಷ್ಟು ನಿಶಬ್ದವಾಗೈತೆ ಈ ಜಾಗ. ಪ್ಲೇಸ್ ಸೂಪರಾಗೈತೆ. ನೀವು ನೋಡ್ಬೋದು ಈ ಕಡೆ ನಾವು ಹಿಂಗೆ ಹೋಗೋಣ. ಈ ಪ್ಲೇಸು ಲೆಟ್ಸ್ ಗೋ. ಜಸ್ಟ್ ಇವಾಗ ಒಂಥರ ಧೈರ್ಯ, ಯಾಕಂದರೆ 2 ಮೆಂಬರ್ಸ್ ಇದ್ದರೆ ನಾನು ಬಿದ್ದರೆ ಮತ್ತೆ ಅವ್ನು ಎತ್ಕೊಳಕ್ಕಾಗಲ್ಲ. ಬಟ್ ಇವಾಗ 4 ಮೆಂಬರ್ಸ್ ಇದ್ದಾರೆ. ಓಕೆ ಡನ್, ಹೋಗ್ಬೋದು. ಇದಕ್ಕೆ ಮೊದಲು ಬಂದಿದ್ರಾ ನೀವು ಇಲ್ಲಿ? ಬನ್ನಿ. ಜಸ್ಟ್ ಇವಾಗ ಒಂಥರ ಧೈರ್ಯ ಬಂತು. ಜಸ್ಟ್ ನಾವು ಎಲ್ಲ ನೋಡ್ಬೋದು. ಇದೆಲ್ಲ ಒಂಥರ ಒಂದ್ರ ಮೇಲೆ ಒಂದು ಬಂಡೆ ಬಿದ್ದಂಗೆ ಐತೆ. ಜಸ್ಟ್ ನಾವು ಇಲ್ಲಿ ಬಂದು ನೋಡಿದ್ರೆ ಲೊಕೇಶನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಈ ಹೋಗ್ತಾ ಇದ್ರೇ ಒಂಥರ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಇನ್ನು ಹೋಗ್ತಾ ಇದ್ರೆ ಆ ಥರ ಇದೆ ನೋಡಿ. ಮಳೆ ಬೀಳೋ ಟೈಮಲ್ಲಿ ಬಂದರೆ ನೀರೆಲ್ಲ ಒಂಥರ ಡ್ರಾಪ್ ಆಗ್ತಾ ಇರುತ್ತೆ ಮೇಲಿಂದ. ಹಾಂ, ಯಾರೋ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ. ಅವ್ರು ಹೇಳ್ತಿದ್ರು ಹುಷಾರಾಗಿ ಹೇಳಿರಿ. ಏ ನಡಿಯಲ್ಲ ನೀನು ಚಿರ್ತೆ ಅಂತೇಳಿ ಮೊದಲೇ ಬಯಡ್ಸ್ಬೇಡ ನನಗೆ. ಇದೇ ಪರವಾಗಿಲ್ಲ, ಏನಾಗಲ್ಲ, ಹುಷಾರಾಗಿ ಹೇಳಿರಿ. ಅಲ್ಲ ನಾವು ಹೋಗ್ಬೇಕಂದ್ರೆ ಈ ಇದ್ರಲ್ಲಾಗಲ್ಲ, ಬಟ್ ಹೋಗೋ ಥರನೇ ಕಾಣುತ್ತೆ. ಆ ಕಡೆಯಿಂದ ಬಂದರೆ ನಾವು ಹೋಗ್ಬೇಕಾಗಿರೋದು ಈ ದಾರಿಯಲ್ಲಿ ಹೋಗ್ಬೇಕು. ಮಣ್ಣು ಸಿಕ್ಕೋಯ್ತವ. ಹಾಂ, ಇಲ್ಲಿದೆ ಬನ್ನಿ. ಇದೇ ಪ್ಲೇಸು. ಇಲ್ಲಿ ನೀರು ಇಲ್ಲಿ ಡ್ರಾಪ್ ಆಗೋದು. ಇಲ್ಲ ಹಾಂ, ಇಲ್ಲೆಲ್ಲೋ ಶ್ರೀಕಾಂತ್. ನಾನು ದುಮ್ಕು ಹುಷಾರು. ಖರಾಬಾಗಿದೆ ಗುರು. ಹಾಂ, ನಾಯಿ ಇರೋ ನಿಮಿಷ. ಏನಿದೆ ನೋಡಪ್ಪ. ಏನೂ ಇಲ್ಲ. ಎಲ್ಲ ಟಾರ್ಚ್ ಹಾಕ್ಬಿಟ್ಟೆಲ್ಲ ಮೊದಲೇ ಚೆಕ್ ಮಾಡ್ತೀವಿ ಏನೇನೈತೆ ಏನೇನಿಲ್ಲ ಅಂದ್ಬಿಟ್ಟು. ಇಲ್ಲಿ ನೋಡು, ಯೂ ಶುಟ್ ಕ್ಯಾಮ್ರಾ ಹಾಕು. ಆ ಕಡೆ ಟಾರ್ಚ್ ಹಾಕು. ಇಲ್ಲೆಲ್ಲ ಬರಲ್ಲ ಅವೆಲ್ಲ. ಏನೂ ಇಲ್ಲ. ನಾವು ಇವಾಗ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಜಾಗದಲ್ಲಿ ಹಿಂಗೆ ಹೋಗೋಣ. ಹಿಂಗೆ ಹೋಗ್ಬೋದಾಗಿತ್ತಲ್ಲ. ಹಾಂ, ಹಿಂಗೆ ಏನಕ್ಕೆ ಹೆಂಗೆ ಹೋಗೋಣ? ಹಿಂಗೆ ಹೋಗೋಣ ಬಾ, ನಡಿ. ಬಂದರೆ ಅವರು ನಾವು ಅಲ್ಲಿಂದ ಇಲ್ಲಿ ಕೆಳಗಡೆ ಇರಬೇಕು. ವಾಪಸ್ ಹಿಂಗೆ ಇರುತ್ತೆ, ಬನ್ನಿ, ಗ್ಯಾರಂಟಿ ಇರುತ್ತೆ. ಎಲ್ಲಾದರೂ ಒಂದು ಕಡೆ ದಾರಿ ಇರಲೇಬೇಕು. ಟ್ರೆಕ್ಕಿಂಗ್ ಪ್ಲೇಸು ಇದು. ನಾವು ಮೇಲೆಯಿಂದ ಎಷ್ಟೊಂದು ಆಲ್ರೆಡಿ ಒಂದು 50 ಅಡಿ ಕೆಳಗಡೆ ಬಂದುಬಿಟ್ಟಿದ್ದೀವಿ. ಇನ್ನೂ ಜಾಸ್ತಿನೇ ಬಂದಿದ್ದೀವಿ. ಇರಲ್ಲ, ಬನ್ನಿ ಒಂದು ನಿಮಿಷ. ನೀವು ನೋಡ್ಬೋದು ಭಯಂಕರ ಕೆಳಗಡೆ ಮನೆ ಇದ್ದಂಗಿದೆ. ಹುಷಾರಾಗಿ ಬರ್ಬೇಕು ಇಲ್ಲಿಗೆ. ಇಲ್ಲಿ ಯಾರೋ ಈ ಕಡೆ ಮೇಲೆಗಡೆಯಿಂದ ಬಂದರೆ ನಾನು ಲೊಕೇಶನ್ ತೋರಿಸ್ತೀನಿ. ಹಂಗೆ ಮುಂದಕ್ಕೆ ಹೋಗಿ ನಾವು ಫೋನ್ ತಗೋ ಸ್ಲಿಪ್ಪರ್ಸ್ ಎತ್ಕೊಡ್ತೀನಿ. ನಾವು ಆ ಕಡೆ ತುಂಬ ಸಣ್ಣ ಇದೆ. ಒಂದು ನಿಮಿಷ. ಓಹ್ ಶ್ರೀಕಾಂತ್, ಹಂಗೆ ಹೋಗೋಕ್ಕಾಗುತ್ತಾ ನಿನ್ನ ಕೈಯಲ್ಲಿ? ಓಕೆ, ನೀನು ಅಲ್ಲಿ ಟ್ರೈ ಮಾಡು. ಅದೇ ನಾನು ನೋಡ್ತಾ ಇದ್ದೀನಿ. ಒಂದು ಸೆಕೆಂಡ್ ಇರು. ಆ ಕಡೆ ಅಣ್ಣ ಆ ಕಡೆ ಹೋಗಿದ್ದಾರಾ ಅವರು? ಒಂದು ನಿಮಿಷ. ಓಹ್, ಈ ಕಡೆ ಬಂಡೆ ಕಾಣಿಸ್ತಿದ್ಯಾ ನಿಮಗೆ? ಏನಿಲ್ವಾ? ವಾವ್, ವ್ಯೂ ಪಾಯಿಂಟ್ ಬಂದಾಯ್ತು. ಈ ಕಡೆ ನೋಡು, ಅಲ್ಲೆಲ್ಲ ಬೆಟ್ಟದ ಮೇಲಿಂದ ನೀರು ಬರ್ತಾ ಇರೋದು ಕಾಣಿಸ್ತಿದೆ. ನೇಚರ್ ಇದು ಡೆಡ್ ಪಾಯಿಂಟು. ಈ ಕೇವ್ ಒಳಗಡೆಯಿಂದ ಬಂದರೆ ಸಮಾಚಾರ ಏನಿದೆ ಗುರು, ಸುಮ್ಮನೆ ಅಲ್ಲೇ ಅಲ್ಲ, ಆ ಕಡೆ ಒಂದು ಸಂಧಿ ಇದೆ. ಅಲ್ಲಿಗೆ ಬಂದರೆ ಅಲ್ಲೇ ಡೆಡ್ ಪಾಯಿಂಟ್ ಅಂದರೆ ಅಲ್ಲೂ ಹೋಗಿ ತೋರಿಸ್ತೀನಿ. ನಾನು ಹೋಗ್ಬೋದು. ಇವ್ನು ಹೋಗೋಕ್ಕಾಗಲ್ಲ, ಇವನು ಹೋಗ್ಬೋದು. ಅಲ್ಲಿ ಯಾರೋ ತೋಟ ಮಾಡ್ದಂಗೈತೆ ನೋಡು, ಅವೆಲ್ಲ ನೀಟಾಗಿ. ಅಲ್ಲಿ ನೋಡಲ್ಲ ನೀಟಾಗೆಲ್ಲ ಗೊತ್ತು. ಆ ಕಡೆಯಿಂದ ಬರ್ಬೋದು. ನಾನು ಚೇಪೆಕಾಯಿಗಳಿಗೆ ಹೋಗಿದ್ದು ಅದೇ ತೋರಿಸಿದ್ದೀನಲ್ಲ, ಅಲ್ಲಿ ನಾನು ಚೇಪೆಕಾಯಿಗಳಿಗೆ ಹೋಗಿದ್ದು.
ಕೇಳಿಸ್ತಿದ್ಯಾ? ವಾಟರ್ ಫಾಲ್ಸ್ ನೀರು ಇಲ್ಲಿಂದ ಧುಮುಕ್ತಾ ಇದೆ, ಇಲ್ಲಿಂದ ಹೋಗ್ತಾ ಇದೆ ಹಿಂಗೆ. ನಾನು ಆ ಕಡೆ ಬಂದು ಟ್ರೈ ಮಾಡ್ತೀನಿ ನಿಮ್ಗೆ ತೋರಿಸೋದಕ್ಕೆ. ಹಾಂ ಅಲ್ಲ ಆ ಗುಹೆ ಥರ ಇರೋದಿದ್ರು ಒಳಗಡೆ ಹೋದ್ಮೇಲೆ ಇನ್ನೂ ಸ್ವಲ್ಪ ಮೇಲಕ್ಕೆ ಹೋಗ್ತಾ ಇದ್ವಿ. ನೀವು ಚಪ್ಪಲಿ ಬೇರೆ ಹಾಕೊಂಡು ಬಂದಿದ್ದೀರಾ? ಹಾಂ ಓಹೋ, ನಾನು ಯಾವಾಗ ರಬ್ಬರ್ ಇದಾಕೊಂಬರ್ತಿದ್ದೆ, ನಾನು ಯಾವಾಗ ರಬ್ಬರ್ ಸ್ಲಿಪ್ಪರ್ ಹಾಕೊಂಬರ್ತಿದ್ದೆ. ಅದು ಗ್ರಿಪ್ ಒಂಥರ ತಡೆಯುತ್ತೆ ರಬ್ಬರ್ದು. ಇದು ಜಾಗ ಮಾಡಿಕ್ಕವ್ರು ಪರವಾಗಿಲ್ಲ. ಇಲ್ಲೇನಿಲ್ಲ ಬಿಡು. ಆ್ಯಕ್ಚುಲಿ ಇಲ್ಲಿ ಇನ್ನೂ ಒಂದು ಕೇವ್ ಇದೆ. ಈ ಕೇವ್ಗೆ ಬಂದ್ವಿ, ಆ ಕೇವ್ಗೆ ಕನೆಕ್ಟ್ ಆಗ್ತಾಯಿತ್ತು. ಅದರಿಂದ ಮತ್ತೆ ಮೇಲಕ್ಕೆ ಹೋಗೋಣ, ಇನ್ನೂ ಸ್ವಲ್ಪ ಮೇಲಕ್ಕೆ ಹೋಗೋಣ, ರಿಟರ್ನ್ ಹೋಗ್ತಾ ಇದ್ದೀವಿ. ಇಲ್ಲಿದೆಯಲ್ಲ ಇದು ಗಿಡ, ಇದನ್ನ ಶಿವಮೊಗ್ಗದವರು ಪರ್ಗಿ ಹಣ್ಣು ಅಂತಾರೆ. ಇವ್ರು ಹೇಳಿದ್ದು ನಮಗೆ. ಇದನ್ನ ನಾನು ಇಷ್ಟು ದಿನ ವಿಷಯ ಅನ್ಕೊಂಡಿದ್ದೆ, ಈಗ ತಿಂತಾ ಇದ್ದೀನಿ. ನಮ್ಮ ಕಡೆ ಇದನ್ನ ಕುರುಡಣ್ಣು ಅಂತಾರೆ ಅಂತ ತಿಳ್ಕೊಂಡಿದ್ದೀರಿ. ಕುರುಡಣ್ಣ ನಾನು ಕುರುಡಣ್ಣ ಅನ್ಕೊಂಡಿದ್ದೀನಿ, ಬಟ್ ಇದು ರಿಯಲ್ ಆಗಿ ಏನಂತ ಗೊತ್ತಿಲ್ಲ. ಒಂದು ಸ್ವಲ್ಪ ಕಾಯಿ ಕಿತ್ಕೊಂಡು ಮನೇನ ಕೇಳಬೇಕು, ಹೇಳ್ತಾರೆ ಗ್ಯಾರಂಟಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.